ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಮನವಿ ಏನು ಹೇಳಿದ್ರೆ PWD ಆಫೀಸು ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಏನು ಡಿವೈಡರ್ ಮಾಡ್ತಾ ಇದೆಯೋ, ಇಲ್ಲಿ ಪಾಸ್ ಆಗೋದಕ್ಕೆ ಜಾಗ ಬಿಟ್ಟಿದ್ದಾರೋ, ಇಲ್ಲಿ ಎರಡು ಬದಿಯಿಂದ ಮುಂಭಾಗದ ರಸ್ತೆ ಮತ್ತು ವೆಂಕಟೇಶ್ವರ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ವಾಹನಗಳು ಅತಿ ವೇಗವಾಗಿ ಬರೋದ್ರಿಂದ ಇಲ್ಲಿ ಏನು ರೋಡ್ ಕ್ರಾಸ್ ಮಾಡೋಕ್ಕೆ ವೆಹಿಕಲ್ ಇರ್ಬೋದು, ಶಾಲಾ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಅವರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ತುಂಬ ಅಪಘಾತಗಳು ನಡೆದಿವೆ. ಅದಕ್ಕೆ ನಮ್ಮಲ್ಲಿ PWD ಇಲಾಖೆಯಲ್ಲಿ ಏನು ಮನವಿ ಅಂತ ಹೇಳಿದ್ರೆ, ಇಲ್ಲಿ ಸ್ಪೀಡ್ ಬ್ರೇಕರ್ಗಳು ಹಾಕ್ಬಿಟ್ಟು ಈ ಅಪಘಾತಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿ ನಾವಿಲ್ಲಿ ಎಲ್ಲ ಇರುವಂಥ ಸಾರ್ವಜನಿಕರು ಮನವಿ ಮಾಡ್ಕೊಳ್ತೀವಿ. ಈ ಹಿಂದೆ ಏನು ಮನವಿ ಕೊಟ್ಟಿಲ್ಲ, ನಾವು ಹಾಗೆ ಮೌಖಿಕವಾಗಿ ಹೇಳಿದ್ವಿ. ಆದರೆ ಈಗ ನಾವು ಅರ್ಜಿ ಕೊಡ್ತೀವಿ PWD ಅವರಿಗೆ. ಅರ್ಜಿ ಕೊಟ್ಟು ಮನವಿ ಮಾಡ್ಕೊಳ್ತೀವಿ. ಸ್ಪೀಡ್ ಬ್ರೇಕರ್ ಹಾಕಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇನ್ನೂ ಮುಂದೆ ತುಂಬಾ ಅನಾಹುತಗಳಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಹಾಸನಾಂಬ ಬೇರೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಸಾರ್ವಜನಿಕರು ತುಂಬಾ ಓಡಾಡ್ತಾರೆ, ತೊಂದರೆ ಆಗುತ್ತೆ. ದಯವಿಟ್ಟು ನಾವೇನು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ನಮಗೆ ಏನು ಬೇಡ, ಸ್ಪೀಡ್ ಬ್ರೇಕರ್ ಎರಡೂ ಬದಿಯಲ್ಲೂ ಹಾಕ್ಕೊಟ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಮತ್ತೆ ಮುಂದೆ ಆದಂತ ಅಪಘಾತಗಳ ತಪ್ಪಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ನಾವು ಬಹಳ ಕಳಕಳಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇಲ್ಲೊಂದು ಸ್ಪೀಡ್ ಬ್ರೇಕರ್ಗಳನ್ನ ಎರಡೂ ಬದಿಯಲ್ಲೂ ನಿರ್ಮಿಸಿ ಆಗುವಂತಹ ಅಪಘಾತಗಳನ್ನು ತಪ್ಪಿಸಬೇಕೆಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ದಸ್ತಗೀರು, ಅಮೇರ್ಜಾನು ಮತ್ತೆ ಬಹಳ ಜನ ಇದ್ದಾರೆ ಇಲ್ಲಿ ಸ್ಥಳೀಯ ನಿವಾಸಿಗಳು. ದಸ್ತಗೀರ್ ಶ್ರೀನಗರ, ಅಮೀರ್ಜಾನ್ ಪೈನೂರ್ ಅವರು ಹಾಗೂ ತುಂಬಾ ಜನ ಇದ್ದಾರೆ ಲೋಕಲ್ ಅಲ್ಲಿ. ಎಲ್ಲರೂ ನಾವು ಸೇರಿಕೊಂಡು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಹೆಂಗ್ ಹೋಗಿ ಹೋರಾಟ
ಹೋರಾಟ ಮಾಡಿರುವಂತ ತಿಮ್ಮಾರೋಡಿ ಅವರಿಗೆ ಅಯ್ಯೋ ಅಯ್ಯೋ ನ್ಯಾಯ ನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಆವಾಜ್ ಬರಲಿ ಒಗ್ಗಟ್ಟಿರಲಿ ತಿಮ್ಮಾರೋಡಿ ಅವರಿಗೆ ಜಯವಾಗಲಿ ಸಾಮಾಜಿಕ ಕಾರ್ಯಕರ್ತ ತಿಮ್ಮಾರೋಡಿ ಅವರಿಗೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ ಅಯ್ಯೋ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.